ಅಡಿಕಂಚೆ ಮೇಲ್ಕಂಚೆ ಕಂಚಿ ಕಡಗಂದ ಅರಮಾನೇಡು ಉದ್ಯಾಪುದು ಉದ್ದೀಪನನೆ ಆತಿರಿಗೆ ಕೋಲ ಕಂಬುಳಾನಾಗ ತಂಬಿಲ ಅಂಕಾಯನದ ಬೂಡು. ಇದು ದುಃಖರಸ ಅಂತ ಹೇಳುವುದು, ಯಾಕಂದರೆ ಕೃಷ್ಣ ಕರ್ಣನಲ್ಲಿ ತನ್ನ ಜನ್ಮ ರಹಸ್ಯವನ್ನು ಹೇಳುವಂಥದ್ದು. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದೊಂದಷ್ಟು ದಿನದಿಂದ ವಾಯ್ಸ್ ಆಫ್ ಭಾರತ್ನಲ್ಲಿ ವಿಶೇಷವಾಗಿರುವಂಥ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿರುವಂಥ ಸಂಗತಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಕಳೆದ 15 ದಿನದಿಂದ ಸ್ಯಾಕ್ಸೋಫೋನ್ ಸಹೋದರಿಯರು ಅಂತೇಳಿ ಸ್ಯಾಕ್ಸೋಫೋನಲ್ಲಿ ಒಳ್ಳೆಯ ಸಾಧನೆ ಮಾಡಿರುವಂಥ ಒಂದು ಸಂಗತಿಯನ್ನು ನಿಮಗೆ ತೋರಿಸಿದ್ದೆ. ಅದು ಒಳ್ಳೆಯ ವ್ಯೂಸ್ ಆಯಿತು. ಸುಮಾರು 34,500 ಜನ ಅದನ್ನು ನೋಡಿದರು. ಆದರೆ ಅದರಲ್ಲಿ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಬಟನ್ ಇದೆ ನಮ್ಮ ಯೂಟ್ಯೂಬಲ್ಲಿ. ಅದನ್ನು ಯಾರು ಪ್ರೆಸ್ ಮಾಡಲಿಲ್ಲ, ಭಾರಿ ಕಡಿಮೆ ಪ್ರೆಸ್ ಮಾಡಿದರು, ಒಂದು 500 ಸಂಖ್ಯೆ ಅಷ್ಟು ಮಾತ್ರ. ನಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆಲ್ಲ ತುಂಬ ಖರ್ಚುಗಳಾಗ್ತದೆ, ಓಡಾಡಲಿಕ್ಕೆಲ್ಲ. ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಫೆಸಿಲಿಟಿ ಫ್ರೀ ಆಗಿರ್ತದೆ. ಆದ್ದರಿಂದ ನೀವು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಿ, ನೀವು ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ತುಂಬ ಸಪೋರ್ಟ್ ಸಿಗ್ತದೆ. ನಮಗೆ ನಿಮ್ಮ ಮೆಚ್ಚಿದ್ದೀರಿ ಅಂತ ಅನ್ನಿಸಿ ಮತ್ತೆ ಕೆಲಸ ಮಾಡಲಿಕ್ಕೆ ಒಂದಷ್ಟು ಪ್ರೇರಣೆಯನ್ನು ಸಿಗ್ತದೆ. ಇವತ್ತು ಒಂದು ವಿಶೇಷವಾಗಿರುವಂಥ ಸಂಗತಿ ನಮಗೆಲ್ಲರಿಗೂ ಗೊತ್ತಿದೆ. ತುಳುನಾಡಲ್ಲಿ ಗಂಡು ಅನ್ನುವಂಥದ್ದು ಯಕ್ಷಗಾನ. ಯಕ್ಷಗಾನದಲ್ಲಿ 2 ಪ್ರಕಾರಗಳಿದೆ. ಒಂದು ತೆಂಕುತಿಟ್ಟು, ಇನ್ನೊಂದು ಬಡಗುತಿಟ್ಟು ಅಂತೇಳಿ. ತೆಂಕುತಿಟ್ಟು ಅನ್ನುವಂಥದ್ದು ಸುಮಾರು ಉಡುಪಿಯಿಂದ ಈ ಕಡೆ ಕಾಸರಗೋಡು ಕಡೆಗೆ ಇರುವಂಥದ್ದು. ಬಡಗುತಿಟ್ಟು ಅನ್ನೋದು ಉಡುಪಿಯಿಂದ ಆ ಕಡೆಗೆ ಕುಂದಾಪುರ, ಉತ್ತರ ಕನ್ನಡ ಭಾಗಕ್ಕೆ ಇರುವಂಥದ್ದು. 2 ವಿಶೇಷವಾಗಿರುವಂಥ ಶೈಲಿಗಳು. ಆ ಯಕ್ಷಗಾನದಲ್ಲಿ ಇವತ್ತು ತುಂಬ ಡೆವಲಪ್ಮೆಂಟ್ ಆಗಿದೆ, ತುಂಬ ಸೋಷಿಯಲ್ ಮೀಡಿಯಾಗಳು ಡೆವಲಪ್ ಆಗಿದೆ, ತುಂಬ ಕಲಾಕಾರರು, ಗುರುಗಳೆಲ್ಲ ತುಂಬ ಹೆಚ್ಚಾಗಿದ್ದಾರೆ. ಅಲ್ಲಲ್ಲಿ ಕಲಿಸುವಂಥ ಪ್ರಯತ್ನ ನಡೀತದೆ. ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಕಡೆ ಯಕ್ಷಗಾನಕ್ಕೆ ಪ್ರೋತ್ಸಾಹ ಸಿಗ್ತಾಯಿದೆ. ಅಂಥ ಪ್ರೋತ್ಸಾಹದಲ್ಲಿ ತುಂಬ ಜನರು ಯುವ ಯಕ್ಷಗಾನ ಕಲಾವಿದರು ಬರ್ತಾಯಿದ್ದಾರೆ. ಆ ರೀತಿಯ ಹಿಮ್ಮೇಳದಲ್ಲಿ ಒಳ್ಳೆಯ ಸಾಧನೆ ಮಾಡಿರುವಂಥ ಒಬ್ಬರು ಯುವ ಭಾಗವತರನ್ನು ಮಾತಾಡೋದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ವೇಣೂರು ಭಾಗದ ಮೂಡುಕೋಡಿಗೆ ನಾನು ಬಂದಿದ್ದೇನೆ. ಒಂದು ಗಾನದ ಮುಖಾಂತರ ಇವತ್ತು ಪ್ರಾರಂಭ ಮಾಡ್ತೇವೆ. ಆಮೇಲೆ ಅವರ ಪರಿಚಯ ನಾನು ಮಾಡಿಕೊಡ್ತೇನೆ. ಸಖಕೋಟಿ ಸದೃಶ ಕಿರಣ ಸದೃಶ ಕಿರಣ ಗಜವದನ ಚಂದನಾಗ ಚರ್ಚಿತ ಸುಬದೋಹರ ಚಂದನಾಗ ಚರ್ಚಿತ ಸುಬದೋಹರ ಮಂದಹಾಸ ಮಹಿಮಾ ಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾತಿ ಮುನಿ ಬಾಧಿತ ಪದಯುಗ ಗಜವದನ. ಒಂದು ವಿಶೇಷವಾಗಿರುವಂಥ ಗಣೇಶನ ಸ್ತುತಿಯನ್ನು ನೀವೆಲ್ಲರೂ ಕೂಡ ನೋಡಿದ್ವಿ. ಈ ಹಾಡನ್ನು ಕೇಳ್ತಿರ್ಬೇಕಾದ್ರೆ ನಿಮಗೆ ಈ ಕಲೆ ಯಾವುದು ಅನ್ನೋಂಥದ್ದು ನಿಮ್ಗೆ ಗೊತ್ತಿರ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ವಿಶೇಷವಾಗಿರುವಂಥ ಗಂಡುಗಳೇ ಯಕ್ಷಗಾನ. ಆ ಯಕ್ಷಗಾನದ ಯುವ ಭಾಗವತರಾಗಿರುವಂತಹ ಸಿಂಚನ ಮೂಡುಕೋಡಿ ಅವರ ಜೊತೆ ನಾನಿದ್ದೇನೆ. ಸಿಂಚನ ಅವರೇ, ಈ ರೀತಿಯ ಒಂದು ಕಲೆಯನ್ನು ನಾವು ಪಡಿಬೇಕು ಅಂತ ಹೇಳಿದರೆ ಅಥವಾ ಅದಕ್ಕೊಂದು ದೊಡ್ಡ ಪರಿಶ್ರಮ ಇರ್ತದೆ. ಈ ಕಲೆಯ ಕಡೆಗೆ ನಿಮ್ಮ ಪ್ರಯತ್ನ ಹೇಗೆ ನಡೆಯಿತು? ಯಕ್ಷಗಾನ ನನ್ನ ಅಜ್ಜ ದಿವಂಗತ ಬೆಳದ ಧರಣಪ್ಪ ನಾಯಕರ್ ಇವರು ಯಕ್ಷಗಾನ ಕಲಾವಿದರಾಗಿದ್ದರು. 30 ವರ್ಷದ ಕಾಲ ಧರ್ಮಸ್ಥಳ ಮೇಳದಲ್ಲಿ ಒಂದು ದೊಡ್ಡ ಪೀಠಿಗೆ ವೇಷಧಾರಿ ಆಗಿದ್ದರು. ಹಾಗಾಗಿ ಅವರದ್ದೊಂದು ಪ್ರೇರಣೆ ಅಂತ, ಅವರದ್ದೊಂದು ಆಶೀರ್ವಾದ ಅಂತ ಹೇಳ್ಬೋದು ಯಕ್ಷಗಾನದ ಮೇಲೆ ನನಗೆ ಆಸಕ್ತಿ ಬಂದದ್ದು. ಹಾಗೆ ನನ್ನ ತಂದೆ ಕೂಡ ಜಾನಪದ ಕಲಾವಿದರು, ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಉಳ್ಳವರು. ಹಾಗಾಗಿ ಅವರದ್ದು ಕೂಡ ಒಂದು ಪ್ರೇರಣೆ, ಆಶೀರ್ವಾದ ಅಂತ ಹೇಳ್ಬೋದು. ಹಾಗೆ ಅದೇ ಯಕ್ಷಗಾನ ನಾನು ಮೊಮ್ಮೇಳಕ್ಕೆ ಅಂತ ಬಂದದ್ದು.
ಅಕಸ್ಮಾತಾಗಿ ಹಿಮ್ಮೇಳದ ಕಡೆ ಒಂದು ಆಕರ್ಷಣೆ ಮೂಡಿತ್ತು, ಭಾಗವತಿಗೆ ಕಡೆ. ಆದಮೇಲೆ ಅದೇ 7ನೇ ತರಗತಿಯಿಂದ ಯಕ್ಷಗಾನ ಭಾಗವತಿಗೆಯನ್ನು ಅಭ್ಯಾಸ ಮಾಡಲಿಕ್ಕೆ ಗುರುಗಳಲ್ಲಿ ನಮ್ಮ ಮೋಹನ್ ಬೈಪಡೆ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಈಗ ಸಹ ಕಲಿತಾ ಇದ್ದೇನೆ, ಇನ್ನೂ ತುಂಬ ಕಲೀಲಿಕ್ಕೆ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಯಾವ ಹಾಡನ್ನು ಮಾಡ್ತೀರಿ ಮತ್ತು ಆ ಸನ್ನಿವೇಶ ಯಾವುದು? ಕರ್ಣನ ಕಥೆ ದುಃಖರಸ ಅಂತ ಹೇಳುವುದು. ಯಾಕಂದರೆ ಕೃಷ್ಣ ಕರ್ಣನಲ್ಲಿ ತನ್ನ ಜನ್ಮ ರಹಸ್ಯವನ್ನು ಹೇಳುವಂಥದ್ದು. ಆಗ ಅಂದರೆ ನೀನು ಕುಂತಿಯ ಮಗ, ಅವನಿಗೆ ಗೊತ್ತಿರೋದಿಲ್ಲ ಕುಂತಿಯ ಮಗ ಅಂತ ಹೇಳಿ. ಅದೇ ಕುಂತಿಯ ಮಗ ಆದಮೇಲೆ ನಿನ್ನ ಪಾಂಡುಸುತರು ನಿನ್ನ ಎಲ್ಲರೂ ಸಹೋದರರು ಪಾಂಡವರು ಅಂತೆಲ್ಲ ಹೇಳುವಂಥದ್ದು. ಮತ್ತು ಕೌರವರು ಮತ್ತು ನೀನು ಇದಕ್ಕೊಂದು ವೇಳೆ ಒಪ್ಪಿದೆ ಅಂತಾದರೆ, ನಮ್ಮ ಸೇನೆಗೆ ಬಂದೆ ಅಂತ ಹೇಳಿದರೆ ಕೌರವರು ಮತ್ತು ಪಾಂಡವರು ನಿನಗೆ ಸೇವೆ ಮಾಡುವ ಹಾಗೆಲ್ಲ ಮಾಡ್ತಾನೆ ಅಂತ ಕೃಷ್ಣ ಹೇಳುವಂಥದ್ದು. ಆಗ ಇವನು ಕರ್ಣನಿಗೆ ನೋವಿನಲ್ಲಿ ಹೇಳುವಂಥದ್ದು, ಅಂದರೆ ನಾನು ರಾಜ್ಯದ ಸಿರಿಗೆ ಯಾವುದಕ್ಕೂ ಕೂಡ ಇಂಥ ಸೋಲುವವನಲ್ಲ, ಮತ್ತು ನನ್ನನ್ನು ಪೊರೆದವನು ದುರ್ಯೋಧನ ಒಂದು ಕಾಲದಲ್ಲಿ. ಸೊ ಅವನಿಗೋಸ್ಕರ ನಾನು ಒಂದು ಯುದ್ಧೋತ್ಸಾಹದಲ್ಲಿದ್ದೆ, ಹೀಗೆ ನನ್ನ ಜನ್ಮ ರಹಸ್ಯ ಹೇಳಿ ನೀನು ನನ್ನ ಯುದ್ಧೋತ್ಸವವನ್ನು ಕುಗ್ಗಿಸಿದೆ ಅಂತ ಹೇಳುವಂಥ ಒಂದು ಸಂದರ್ಭ. ಕೊರಳ ಸೆರೆ ಹಿಗ್ಗಿದವು ಕೊರಳ ಸೆರೆ ಹಿಗ್ಗಿದವು ದೃಗು ಜಲವು ರವಣಿಸಿ ಕಡು ಕಡು ನೋದನು ಕಟ ಕಟ ಕುರುಪತಿಗೆ ಕೇಡಾದುದೆಂದನು ಕನ್ನ ಮನದೊಳಗೆ ಕರ್ಣ ಕುರುಪತಿಗೆ ಕೇಡಾ ಮನದೊಳಗೆ ಕರ್ಣ ಮರುಳು ಮಾಧವ ಮರುಳು ಮಾಧವ ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ ಕೌಂತೆಯರು ಸುಯೋಧನರನಗೆ ಬೆಸಗೈವಲ್ಲಿ ಮನವಿಲ್ಲ ಮರುಳು ಮಾಧವ ಪೊರೆದ ದಾತಾರಂಗೆ ಹೊಗೆಗಳ ಶಿರವತ್ತರಿದೊಪ್ಪಿಸುವೆನೆಂಬಿ ಬರೆದುಳಿದೆನು ಕೌರವೀಂದ್ರನ ಕೊಂದೆನೀನಿಂದ ಕೌರವೇಂದ್ರನ ಕೊಂದೆ ನೀನು ಎಂದ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಮಾಧವ ಮಾಧವ. ಕರ್ಣನ ಬಗ್ಗೆ ಒಂದು ಹಾಡನ್ನು ನೀವೆಲ್ಲರೂ ಕೂಡ ಕೇಳಿದಿರಿ. ಸಿಂಚನ ಅವರೇ, ಯಕ್ಷಗಾನ ಅಂತ ಹೇಳಿದರೆ ಅಲ್ಲಿ ತುಂಬ ಪಂಡಿತರು ಇರುವಂಥದ್ದು, ಅದಕ್ಕೆ ಅದೇ ಆದಂಥ ಪರಂಪರೆ ಇದೆ. ಅತ್ಯಂತ ಹೆಚ್ಚು ಜ್ಞಾನಿಗಳಿರುವಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ನಂತರದಲ್ಲಿ ಅತ್ಯಂತ ಸಣ್ಣ ವಯಸ್ಸಲ್ಲಿ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಬಂದಿದ್ದೀರಿ. ನೀವು ಬೇರೆ ಬೇರೆ ಕಡೆಗೆ ಯಕ್ಷಗಾನಕ್ಕೆ ಹಿಮ್ಮೇಳಕ್ಕೆ ನೀವು ಹೋಗ್ತೀರಿ. ಹೋಗುವಂಥ ಸಂದರ್ಭದಲ್ಲಿ ನೀವು ಒಂದು ಕೇಂದ್ರ ಬಿಂದುವಾಗಿರ್ತೀರಿ, ಅಂದರೆ ಕೋಆರ್ಡಿನೇಷನ್ ಮಾಡುವಂಥದ್ದು ಪೂರ್ತಿ ನಿಮ್ಮೊಟ್ಟಿಗಿರುವಂಥ ಸಂಗೀತಗಾರರು ಮತ್ತು ಕಲಾವಿದರನ್ನು. ನಿಮಗೆ ಅದನ್ನು ಹೇಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ಆಗ್ತದೆ? ಅದರ ಬಗ್ಗೆ ನಿಮ್ಮ ಅನುಭವ ಏನು? ಈಗ ಕಾರ್ಯಕ್ರಮ ಕೊಡೋದು ಅಂತ ಹೇಳಿ ಅಂದರೆ ಒಂದು ಪೂರ್ವ ತಯಾರಿ ಇರ್ತದೆ.
ಮೊದಲನೇದಾಗಿ ಪ್ರಸಂಗ ಯಾವುದು ಅಂತ ಹೇಳಿ ನಾನು ಗುರುಗಳಲ್ಲಿ ಹೋಗಲೇಬೇಕಾಗ್ತದೆ, ಮಾರ್ಗದರ್ಶನವನ್ನು ಪಡ್ಕೊಳ್ಳೇಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಅಂದರೆ ಈ ಒಂದು ಪ್ರಸಂಗಕ್ಕೆ ಹೇಗೆ ಪದ್ಯ ಹೇಳಬೇಕು ಮತ್ತು ಪರಂಪರೆ ಒಂದು ನಿಯಮ ಉಂಟಲ್ಲ, ಒಂದು ರಂಗದ ಒಂದು ನಿಯಮಗಳ ಹಾಗೆ ಇರ್ತದೆ. ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕಾಗಿದೆ. ನಮ್ಮ ಹಿರಿಯರೆಲ್ಲ ಮಾಡಿಕೊಂಡು ಬಂದಂಥದ್ದು ಪರಂಪರೆ. ಅದೇ ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಹೇಗೆ ಹೋಗ್ತದೆ, ಯಾವ ವೇಷ ಆದಮೇಲೆ ಯಾವುದು ಬರಬೇಕು, ಯಾವ ಸನ್ನಿವೇಶಕ್ಕೆ ಯಾವ ರಾಗ ಹಾಕಬೇಕು, ಹೀಗೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡು ಮತ್ತೀಗ ಪ್ರಸಂಗ ಹೋದರೆ ಕೆಲವೊಂದು ಪ್ರಾಕ್ಟೀಸ್ಗಳೆಲ್ಲ ಇರ್ತವೆ. ಪ್ರಾಕ್ಟೀಸ್ಗಳೇ ಇಲ್ಲದ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಬೇಗ ಹೋಗಿ ಎಲ್ಲ ವೇಷಧಾರಿಗಳ ಹತ್ರ ಮಾತಾಡಿ ಅಂದರೆ ಕೇಳಬೇಕಾಗ್ತದೆ. ಎಲ್ಲರ ಹತ್ರ ಸಹ ಕೇಳಿ ಅದು ತಯಾರಿ ಮಾಡಿಕೊಂಡು ಮತ್ತೆ ರಂಗಕ್ಕೆ ಹೋಗುವಂಥದ್ದು. ಹಾಗೆ ವಿಶೇಷವಾಗಿರುವಂಥದ್ದು, ನಾನು ಹಿಂದೆ ಮಂಗಳೂರಲ್ಲಿ ಕೆಲಸದಲ್ಲಿದ್ದಾಗ ಬೆಳಿಗ್ಗೆ 3-3:30 ಎದ್ದು ಮಂಗಳೂರಲ್ಲಿ ಯಕ್ಷಗಾನ ನೋಡಲಿಕ್ಕೆ ಹೋಗುವಂಥ ನಮ್ಮ ಹುಡುಗರುಗಳಿಗೆ ಒಂದು ಹುಚ್ಚು ಅಂತ ಹೇಳ್ಬೋದು. ಆ ರೀತಿಯ ಒಂದು ಆಸಕ್ತಿ, ಭಯಂಕರ ಆಸಕ್ತಿ ಇತ್ತು ಒಂದು 7-8 ವರ್ಷಗಳ ಹಿಂದೆ. ಅದು ಆ 3-3:30 ಎದ್ದು ಯಾಕೆ ಹೋಗ್ತಾರೆ ಅಂತೇಳಿ ತುಂಬ ಜನರಿಗೆ ಪ್ರಶ್ನೆ ಬರ್ಬೋದು, ವೀಕ್ಷಕರಿಗೆ. ಮಂಗಳೂರು ಸಿಟಿಯಲ್ಲಿರುವ ಹುಡುಗರುಗಳಿಗೆ ಗೊತ್ತಿರ್ತದೆ. ಕಟೀಲು 5ನೇ ಮೇಳದಲ್ಲಿ ಪಟ್ಲ ಸತೀಶ್ ಶೆಟ್ಟರು ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ಬೆಳಿಗ್ಗೆ ಆ ರಕ್ತ ಬೀಜನ ಒಂದು ಹಾಡನ್ನು ಕೇಳಲಿಕ್ಕೋಸ್ಕರ, ನೋಡಿದನು ಕಲಿ ರಕ್ತ ಬೀಜನು ಅಂತೇಳಿ ನಾವು ಬೆಳಿಗ್ಗೆ 3 ಗಂಟೆಗೆ ಅಲ್ರಾಮ್ ಇಟ್ಟು ನಾವು ಹೋಗ್ತಿದ್ವಿ. ಅತ್ಯಂತ ಸುಪ್ರಸಿದ್ಧವಾಗಿರುವಂಥ ಗೀತೆ, ಯಕ್ಷಗಾನಕ್ಕೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕೊಟ್ಟಿರುವಂಥ ಪಟ್ಲ ಸತೀಶ್ ಶೆಟ್ಟರ ಅತ್ಯಂತ ಇಷ್ಟದ ಗೀತೆ ಅದು. ಅದನ್ನು ಸಿಂಚನ ಅವರು ಹಾಡ್ತಾರೆ. ನೋಡಿದನು ಕಲಿರಕ್ತ ಬೀಜನು, ನೋಡಿದನು ಕಲಿರಕ್ತ ಗಾಢಗರ್ವದಿ ಮೆರಿವ ಶಿವೆಯನು, ಗಾಢಗರ್ವದಿ ಮೆರಿವ ಶಿವೆಯನು, ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತ, ಇವಳ ತಿಳಿಯದಿನಿತ ಮಾಡಲೇನು ನಕಟ ಕಟ ಶುಂಭನ ಕೂಡಿ ಭಾಷೆ ನುರಿದು ಬಂದಿಹೆ, ಮಾಡಲೇ ನಿನ್ನ ಕಟ ಶುಂಭನ ಕೂಡಿ ಭಾಷೆಯ ನುರಿದು ಬಂದಿಹೆ, ಕೇಡು ಇವಳಿ ಬದ್ಧವಾದರು, ಕೇಡು ಇವಳು ಬದ್ಧವಾದರು, ನುಡಿಸಿದ ಪಿನಿನುದ ನೋಡಿದನು ಕಲಿರಕ್ತ ಬೀಜನು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ತೆ 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 ನಮಃ. ಜಯ 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 ಎನ್ನುತ್ತ ನೋಡಿದನು ಕಲಿರಕ್ತ ಬೀಜ
ನೋಡಿದನು. ಸಿಂಚನ ಜೊತೆ ಕಲೆಯಲ್ಲಿ ಹೆಜ್ಜೆ ಆಗ್ತಾ ಅವರಿಬ್ಬರು ಸಹೋದರಿಯರಿದ್ದಾರೆ. ಅವರ ಪರಿಚಯನ ಸಿಂಚನ ಅವರೇ ಮಾಡಿಕೊಡ್ತಾರೆ. ನನಗೆ ಇಬ್ಬರು ತಂಗಿಯಂದಿರು. ಒಬ್ಬಳು ಸಂಜನಾ ಅಂಥೇಳಿ, ಇನ್ನೊಬ್ಬಳು ಉನ್ನತಿ ಅಂಥೇಳಿ. ಅವಳು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ. ಅವಳು ಉನ್ನತಿ 5ನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ SDM ಬೆಳ್ತಂಗಡಿಯಲ್ಲಿ. ಇಬ್ಬರು ನಾಟ್ಯ ಅಭ್ಯಾಸ ಮಾಡ್ತಿದ್ದಾರೆ. ಅದರೊಟ್ಟಿಗೆ ಸಂಜನಾ, ನೀವು ಯಾವುದಾದ್ರೂ ಒಂದು ಪ್ರೇಕ್ಷಕರಿಗೋಸ್ಕರ ಯಾವುದಾದ್ರೂ ಒಂದು ನಿಮ್ಮ ಕಲೆಯನ್ನು ತೋರಿಸ್ಕೊಡ್ತಾ ಗೀತೆ ಆಗ್ತದ? ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಒಂದು ಹಾಡು. ಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ತುಳುವ ನಾಡುದ ಸಿರಿ ಚಾವಡಿಡು ಪೋಲಿ ಮಡಲ ಕೊಡಿಯಡಿಟ್ಟು ತುಳುವ ನಾಡುದ ಸಿರಿ ಚಾವಡಿಡು ಪೋಲಿ ಮಡಲ ಕೊಡಿಯಡಿಟ್ಟು ಪಿಂಗಾರ ಸಿಂಗಾರ ಮಲ್ತಂದು ಜೋಗೊಡು ಓ ಕೊನಡು ಮಾಯೊಡೆ ಸಿರಿ ಪಿಂಗಾರ ಸಿಂಗಾರ ಮಲ್ತಂದು ಜೋಗೊಡು ಓ ಕೊನಡು ಮಾಯೊಡೆ ಸಿರಿ ಡೆನ್ನ ನಾಡೆನ್ನ 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 ನಡೆನ್ ಆ ನಡೆನ್ನ ನಾಯೇ ಕೋಲ ಕಂಬುಳ ನಾಗ ತಂಬಿಲ ಅಂಕಾಯನದ ಬೂಡು ಕೋಲ ಕಂಬುಳ ನಾಗ ತಂಬಿಲ ಅಂಕಾಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರು ಮದಿಮಾಲ ತೋರ್ಪೊದ ನಾಡು ತಾರೆ ಬಾರೆ ಫಲದಿಂಜಿ ಉರ್ಕರು ಮದಿಮಾಲ ತೋರ್ಪೊದ ನಾಡು ಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಪಚ್ಚೆ ಪಜಿರುಡ ಹೊಟ್ಟೆ ಸೀಮೆಡು ನಲಿಪು ನಡಕೆ ನಡಾವಳಿ ಪಚ್ಚೆ ಪಜಿರುಡ ಹೊಟ್ಟೆ ಸೀಮೆಡು ನಲಿಪು ನಡಕೆ ನಡಾವಳಿ ಪಚ್ಚೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಚ್ಚೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ. ಇವಳು ನನ್ನ ಕೊನೆಯ ತಂಗಿ ಉನ್ನತಿ 5ನೇ ತರಗತಿಯಲ್ಲಿ ಕಲಿತಿದ್ದಾಳೆ. ಈಗ ಅದೇ ಹಾಡೋದು ಕಲೆಯಲ್ಲೆಲ್ಲ ಬಹಳ ಆಸಕ್ತಿ ಅವಳಿಗೆ ಸಹ. ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾಳೆ ಚಂದ. ಉನ್ನತಿ, ಯಾವ ಗೀತೆಯನ್ನು ಹಾಡ್ತೀರಿ? ದೇಶಭಕ್ತಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆ ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ನಾಮ ದಿನಾದವಾಗಲಿ ಶ್ರಮಿಪೆನ ಪ್ರತಿಶನದಲ್ಲಿ ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿಯು ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದು ಎನ್ನೆದೆ ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ ಎನ್ನ ಕನಕ
ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಒಂದು ವಿಶೇಷವಾಗಿರುವಂಥ ಕಲೆಗೆ ಪ್ರೋತ್ಸಾಹ ಕೊಡ್ತಿರುವಂಥ ಒಂದು ಕುಟುಂಬ. ಈ ಮಕ್ಕಳು ಈ ರೀತಿಯ ಕಲೆಯನ್ನು ತೋರಿಸಿದ್ರು, ಮಕ್ಕಳು ಅದಕ್ಕೆ ಆಸಕ್ತಿ ಬೆಳಿಬೇಕಾದ್ರೆ ಅವರ ತಂದೆ ತಾಯಿಯವರ ಪರಿಶ್ರಮ ಇರ್ತದೆ. ಸಿಂಚನ ಅವರ ತಂದೆ ಸತೀಶಣ್ಣ ಮತ್ತು ತಾಯಿ ಚಂದ್ರಾವತಿ ಅವರಿದ್ದಾರೆ. ಸತೀಶಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹಿನ್ನೆಲೆ ಈ ರೀತಿಯ ಒಂದು ಕಲೆಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಯಾವುದೇ ಮನೆಯಲ್ಲಿ ಒಂದು ಕಲೆ ಸೃಷ್ಟಿ ಆಗೋದಿಲ್ಲ, ಅದರ ಹಿನ್ನೆಲೆ ಒಂದು ಇರ್ತದೆ. ನಿಮ್ಮ ಹಿನ್ನೆಲೆ ಏನು, ಕೆಲಸ ಎಲ್ಲ ದಿವಂಗತ ಪದ್ಮನಾಯಕ ಮತ್ತು ದಿವಂಗತ ಶ್ರೀಮತಿ ಅಪ್ಪನಾಯಕರವರ 4ನೇ ಮಗ ನಾನು. ನಮ್ಮ ಅಜ್ಜ ಕೂಡ ತುಳು ಹಾಡುಗಾರಿಕೆ, ತುಳು ಕಥೆಗಳನ್ನು ಭಾರಿ ಚೆನ್ನಾಗಿ ಹೇಳ್ತಾ ಇದ್ದರು. ನಂತರದಲ್ಲಿ ನಮ್ಮ ತಾಯಿ ಶ್ರೀಮತಿ ಅಪ್ಪಿನಾಯಕರವರು ಅವರು ಬೀಡಿ ಕಟ್ಟುತ್ತಿದ್ದರು. ಬೀಡಿ ಕಟ್ಟುವಂಥ ಸಂದರ್ಭದಲ್ಲಿ ಮಕ್ಕಳನ್ನೆಲ್ಲರನ್ನು ನಮ್ಮನ್ನು ಸುತ್ತ ಕೂತ್ಕೊಳಿಸಿ ಸಂಧಿ ಪಾರ್ದನ, ಒಯ್ಯ ಓಬೇಲೆ, ದಿಯ್ಯ ದಿವಿಸೋಳೆ, ಜನಪದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಮತ್ತು ಹಾಡುಗಳನ್ನು ಸಾಹಿತ್ಯ ಸಮೇತವಾಗಿ ಹೇಳ್ತಿದ್ದರು. ಅದು ನಮಗೆ ಪ್ರೇರಣೆ ಸಿಕ್ಕಿದೆ. ಅದರಿಂದಾಗಿ ನಾವು ಕೂಡ ಬಳ್ಯಂದ್ರದ ಹಾಡು, ದೈವಕ್ಕೆ ಪಾರಿ ಹೇಳುವಂಥದ್ದು, ದೈವದ ನುಡಿಕಟ್ಟು, ಭೂತ ದೈವಗಳಿಗೆ ಅಗೆಲು ತಂಬಿಲಾಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆ ಮಾಡತಕ್ಕಂತಹ ವಿಚಾರಗಳನ್ನು ಕಲಿತುಕೊಂಡೆವು. ಅದನ್ನು ಹೇಳೋದಿದ್ರೆ ಅಡಿಕಂಚೆ ಮೇಲಕಂಚೆ ಕಂಚಿ ಕಡಗಂಧ ಅರಮಾನೇಡು ಉದ್ಯಾಪೋದು ಉದ್ದೀಪನನೆ ಆತೆರಿಗೆ ಉಲ್ಲಾಯೇ ಉಲ್ಲಾಲ್ದಿ ಉಲ್ಲಾಯೇ ಉಲ್ಲಾಲ್ದಿ ಉದ್ದೀಪೋದು ಉದ್ದೀಪನನೆ ಆನಾಗ ಬಂಗಾರದ ಕತ್ತಿ ಬೊಲ್ಲಿದ ಬಲ್ಲ ಪತ್ತೊಂದು ಎಲ್ ಮುಟ್ಟೆ ಮುಟ್ಟಪ್ಪ ಜತ್ತದ ಬನ್ನಗ ಏಳು ಮುಟ್ಟೆ ಮುಟ್ಟಪ್ಪ ಜತ್ತದ ಬನ್ನಗ ಬಂಗಬಾರೆ ಪಾಯ ಇಲಕ್ಕೌಡು ಸಿಂಗಬಾರೆ ಸಿರಿವರ್ತಿ ಲೆಕ್ಕೋಡು. ಈ ರೀತಿಯಲ್ಲಿ ಹಾಡನ್ನು ಹೇಳೋದ್ರ ಮೂಲಕ ಆಗಿನ ಮುಖ್ಯಮಂತ್ರಿಯವರು ಗೌರವಾನ್ವಿತ ಯಡಿಯೂರಪ್ಪ ಸರ್ ಅವರು ಕಳಸಗೆ ಭತ್ತವನ್ನು ಹಾಕುವಂಥದ್ದು, ಗೌರವಾನ್ವಿತ ನಮ್ಮ ಯಶೋವರ್ಮ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದರು, ನಮ್ಮ ಸರ್ಕಾರದ ಮಂತ್ರಿಗಳೆಲ್ಲ ಇದ್ದರು. ಆ ಸಂದರ್ಭದಲ್ಲಿ ಆ ಹಾಡಿನ ಮೂಲಕ ವಿಶ್ವ ತುಳು ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಪದವಿ ಪೂರ್ವ ಕಾಲೇಜುಗಳಿಗೆ ಶಾಲೆಗಳಿಗೆ ತುಳುವಿನ ಬಗ್ಗೆ ಈ ಪುರುಷರ ಕಟ್ಟುವುದು, ಕರಂಗೋಳ ನೃತ್ಯ, ಬೇರೆ ಬೇರೆ ಇದಕ್ಕೆ ಕೂಡ ಸಣ್ಣ ಪುಟ್ಟ ಮಾಹಿತಿ ಕೊಡಲಿಕ್ಕಾಗಿ ನನ್ನನ್ನು ಕರೀತಿದ್ರು. ಹಾಗೆ ನಾನು ಅವರೊಟ್ಟಿಗೆ ಹೋಗ್ತಿದ್ದೆ, ಆ ಶಾಲೆಗಳಿಗೆ ಹೋಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೆ. ನಾನು ಮಹಾಮಾಯಿ ಮರಾಠಿ ಸಮಾಜ ಸೇವಾ ಸಂಘ ಅಂತ ಹೇಳಿದ್ದೆ, ಕರ್ನಾಟಕ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿದ್ದೇನೆ. ಬೆಳ್ತಂಗಡಿ ಮರಾಠಿ ಸಮಾಜ ಸೇವಾ ಸಂಘದ ಗೌರವಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದೇನೆ. ನಮ್ಮ ವೇಣೂರು ಈ ಹೋಬಳಿಗೆ ನಾನು ಸಂಚಾಲಕನಾಗಿ ಕಳೆದ 25 ವರ್ಷಗಳಿಂದ ಕೆಲಸವನ್ನು ಮಾಡ್ತಿದ್ದೇನೆ. ಮಾತ್ರ ಅಲ್ಲ, ವೇಣೂರು ಸಹಕಾರಿ ಬ್ಯಾಂಕಿನಲ್ಲಿ ಸದಸ್ಯರಾಗಿದ್ದುಕೊಂಡು ಬೇರೆ ಬೇರೆ ಈ ರೀತಿಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸುತ್ತಾ 2010ನೇ ಸಾಲಿನಲ್ಲಿ ನನಗೆ ಅಕಾಡೆಮಿ ವತಿಯಿಂದ ಪಂಡಿತ್ ರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಬಂಗಾರದ ಪದಕ, ಪಂಡಿತ್ ರತ್ನ ಬಂಗಾರದ ಪದಕ ಪ್ರಶಸ್ತಿ ಕೂಡ ನನಗೆ ಅಕಾಡೆಮಿ ವತಿಯಿಂದ ಲಭಿಸಿ ಬಂದಿದೆ. 1996 ನವೆಂಬರ್ 18ನೇ ತಾರೀಕು ಪುಣ್ಯಕ್ಷೇತ್ರ ಧರ್ಮಸ್ಥಳದ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದದೊಂದಿಗೆ, ನಮ್ಮ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಸಣ್ಣ ಕಾರ್ಯಕರ್ತನಾಗಿ ಸೇರಿಕೊಂಡವ 28 ವರ್ಷದ ಸೇವೆಯಲ್ಲಿ ಈಗ ಇದ್ದೇನೆ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳಗಾವಿ ಜಿಲ್ಲೆಯ ನಿರ್ದೇಶಕನಾಗಿ ನಾನು ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ನನ್ನ ಕೈ ಹಿಡಿದ ಹೆಂಡತಿ ಕೂಡ ಒಬ್ಬ ಕಲಾವಿದನ ಮಗಳಾಗಿದ್ದಾಳೆ. ಅತಿ ಹೆಚ್ಚು ವಿದ್ಯಾಭ್ಯಾಸ ಕಲಿತಿರ್ತಕ್ಕಂಥ ಮಕ್ಕಳ ಅಂದರೆ 100% ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ ನಾನು, ಹೆಚ್ಚಿನ ಮಕ್ಕಳ ತಂದೆ ತಾಯಿ ವೃದ್ಧಾಶ್ರಮ ಸೇರ್ತಾರೆ. ಅಂದರೆ ಆ ಮಕ್ಕಳಿಗೆ ಸರಿಯಾದಂಥ ಒಂದು ರೂಢಿ ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿ ಇದ್ದರೆ
ಯಾವತ್ತೂ ಮಕ್ಕಳು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದಿಲ್ಲ. ಇದು ಕಂಡುಕೊಂಡ ಸತ್ಯ. ನನಗೆ 3 ಜನ ಹೆಣ್ಣುಮಕ್ಕಳು. ಹಿರಿಯ ಮಗಳು ಭಾಗವತರಾಗಿ, ನಂತರದಲ್ಲಿ ಮದ್ದಳೆಯಾಗಿ, ಕೊನೆಯ ಮಗಳು ನಾಟ್ಯ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಭೂತಾಲ ಪಾಂಡನ ಕಟ್ಟುನಿಟ್ಟಿದ್ದರ ಪ್ರಕಾರ ಪರಶುರಾಮ ಸೃಷ್ಟಿ ನಾಗನಡಿತ ಪರಮ ಪವಿತ್ರವಾದಂಥ ಮಣ್ಣಿನಲ್ಲಿ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ನಾನು ನನ್ನ ಮಕ್ಕಳಿಗೆ ಜನಪದ ಒತ್ತನ್ನು ಕೊಡ್ತಾ ಇದ್ದೇನೆ. ಅವರ ಕುಟುಂಬದ ಎಲ್ಲ ಹಿನ್ನೆಲೆಯನ್ನು ಎಲ್ಲರೂ ಕೂಡ ನೋಡಿದ್ದೀರಿ. ಸಿಂಚನವರೇ, ತುಂಬ ಮಕ್ಕಳನ್ನು ಕಾಲೇಜುಗಳಲ್ಲಿ ನೋಡುವಾಗ ಹೈಸ್ಕೂಲಲ್ಲಿ ಕೆರಿಯರ್ ಬಿಲ್ಡ್ ಮಾಡಬೇಕು, IAS ಆಫೀಸರ್ ಆಗಬೇಕು, IPS ಹೋಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ರೀತಿಯ ದೊಡ್ಡ ಒಂದು ಹೊಡೆದಾಟದಲ್ಲಿದ್ದಾರೆ ಶಾಲೆಗಳು, ಕಾಲೇಜುಗಳೆಲ್ಲವೂ ಕೂಡ. ಇದರ ಮಧ್ಯದಲ್ಲಿ ನೀವು ಶಿಕ್ಷಣದೊಟ್ಟಿಗೆ ಕಲೆಗೆ ಪ್ರೋತ್ಸಾಹ ಕೊಡ್ತಿದ್ರಿ, ಕಲೆಯ ಮುಖಾಂತರ ನಡ್ಕೊಂಡು ಹೋಗ್ತಿದ್ರಿ. ನಿಮ್ಗೆ ಎಷ್ಟೋ ಸಲ ಅನ್ನಿಸ್ಲಿಲ್ವಾ ಈ ಕಲೆಯ ಮುಖಾಂತರ ನಾವು ಕಂಟಿನ್ಯೂ ಆಗಲಿ ಪ್ರಾರಂಭ ಆದರೆ ನನಗೆ ಶಿಕ್ಷಣಕ್ಕೆ ಸಮಸ್ಯೆ ಆಗ್ಬೋದು, ಶಿಕ್ಷಣಕ್ಕೆ ನಾಳೆ ಹೊಡೆತ ಬೀಳ್ಬೋದು, ಅಥವಾ ನಿಮ್ಮ ಕಾಲೇಜಲ್ಲಿ ನಿಮ್ಮ ಸಹಪಾಠಿಗಳು, ನಿಮ್ಮ ಲೆಕ್ಚರ್ಗಳು, ನಿಮ್ಮ ಟೀಚರ್ಗಳದೆಲ್ಲ ಸಪೋರ್ಟ್ ಎಲ್ಲ ಹೇಗಿರ್ತದೆ? ಕಲೆಗೆ ಬಂದರೆ ವಿದ್ಯಾಭ್ಯಾಸಕ್ಕೆ ಅದು ಖಂಡಿತ ತೊಂದರೆ ಕೊಡುವುದಿಲ್ಲ. ಯಾಕಂದರೆ ಕಲೆ ವಿದ್ಯಾಭ್ಯಾಸದಲ್ಲಿ ಒಂದು ಏಕಾಗ್ರತೆಯನ್ನು ಕೊಡ್ತದೆ. ಮತ್ತು ಒಂದು ಖಾಲಿ ನಾವು ವಿದ್ಯಾಭ್ಯಾಸ, ಶಿಕ್ಷಣ ಅದೆಲ್ಲರೂ ಸಹ ಮಾಡ್ತಾರೆ. ಆದರೆ ಒಂದು ಕಲೆಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ಒತ್ತಡಗಳು ಕಮ್ಮಿ ಆಗ್ತದೆ. ಶಿಕ್ಷಣ ಅಂದರೆ ಒತ್ತಡ ಇರ್ತದೆ, ಒಂದು ಓದುದು, ಅದು ಆ ಒತ್ತಡಗಳು ಕಮ್ಮಿ ಆಗ್ತದೆ. ನಮ್ಮ ಕಾಲೇಜಿನಲ್ಲಿ ಸಹ ಒಳ್ಳೆಯ ಒಂದು ಪ್ರೋತ್ಸಾಹ ಇದೆ. ಅಂದರೆ ನಮ್ಮ ಕಾಲೇಜಿನಲ್ಲಿ ಕಲಾಕೇಂದ್ರ ಇದೆ. ಕಲಾಕೇಂದ್ರದಲ್ಲಿ ಯಕ್ಷಗಾನ, ನಾಟಕ, ನೃತ್ಯ, ಬೇರೆ ಬೇರೆ ಪ್ರಕಾರಗಳನ್ನು ಹೇಳಿಕೊಡ್ತಾರೆ. ಅಲ್ಲಿ ಕೂಡ ಒಳ್ಳೆಯ ಪ್ರೋತ್ಸಾಹ ಇದೆ. ನಮ್ಮ ನಾಟ್ಯ ಗುರುಗಳು ಅರುಣ್ ಕುಮಾರ್ ಧರ್ಮಸ್ಥಳ ಅಂತೇಳಿ ಅವರದ್ದು ಕೂಡ ಒಳ್ಳೆಯ ಪ್ರೋತ್ಸಾಹ ಇದೆ ಅಂತ ಹೇಳ್ಬೋದು. ಇವತ್ತು ನಗರ ಪ್ರದೇಶದಿಂದ ನೋಡುವಂಥವರಿಗೆ ಇದು ದೊಡ್ಡ ಸಂಗತಿ ಏನಲ್ಲ ಅಂತ ಅನಿಸ್ಬೋದು. ಆದರೆ ಇವರು ಓದುವಂಥ ಕಾಲೇಜಿಗೆ ಮತ್ತು ಇವರ ಮನೆಗೆ ಸುಮಾರು 40-45 ಕಿಲೋಮೀಟರ್ ದೂರ ಇರುವಂಥದ್ದು. ಅಂದರೆ ಇಷ್ಟು ದೂರದಲ್ಲಿದ್ದರೂ ಕೂಡ ಇವರಿಗೆ ಶಿಕ್ಷಣ ಸಿಗುವಂಥದ್ದು, ಇವರು ಕಲಿಯುವಂಥ ಎಲ್ಲ ಕಲಿಕಾ ಕೇಂದ್ರಗಳು ಉಜಿರೆ ಮತ್ತು ಬೆಳ್ತಂಗಡಿಯಲ್ಲಿರುವಂಥದ್ದು. ಅಂದರೆ ಇಲ್ಲಿಂದ ಪುನಃ 40 ಕಿಲೋಮೀಟರ್ ಆ ಕಡೆಗೆ ಹೋಗಬೇಕು. ಅದೆಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಕಲಿಯುವಂಥದ್ದು ಅದು ಸಾಮಾನ್ಯ ಸಂಗತಿ ಅಲ್ಲ. ಜಸ್ಟ್ ನೋಡುವಾಗ ನಾವು ಒಂದ್ಸಲ ಚಪ್ಪಾಳೆ ತಟ್ಬೋದು, ಆದರೆ ನಾವು ಚಪ್ಪಾಳೆ ತಟ್ಟೋದ್ರ ಹಿಂದೆ ಅವರ ಪರಿಶ್ರಮ ಇದಲ್ಲ, ಅದನ್ನು ನಾವು ಜಡ್ಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷವಾಗಿರುವಂಥ ಕಲೆಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ವಾಯ್ಸ್ ಆಫ್ ಭಾರತ್ ಚಾನಲ್ನ ಉದ್ದೇಶ ಇದೆ, ಪ್ರತಿ ವಾರಕ್ಕೆ ಒಂದೊಂದು ರೀತಿಯ ವಿಶೇಷವಾಗಿರುವಂಥ ಕಲೆ ಮತ್ತು ಸಂಸ್ಕೃತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರ ಒಂದು ಈ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಸಹಕಾರ ಇರಲಿ. ಕಡೆಯದಾಗಿ ವೀಕ್ಷಕರಿಗೆ ಯಾವ ಗೀತೆ ನೀವು ಹಾಡ್ತೀರಿ ಮತ್ತು ಯಾವ ಸನ್ನಿವೇಶದ ಗೀತೆ? ನಾನು ಶ್ರೀರಾಮ ಪಟ್ಟಾಭಿಷೇಕದಿಂದ ಒಂದು ಚಿನ್ನಗಳ ತೊಡಿಸಿದರು ಚಿನ್ನಯ ನಗೆಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಾಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸಿಂಹಾಸನವನೇರು ಶ್ರೀರಾಮ ನೀನು
ಸಿಂಹಾಸನವನ್ನೇರು ಏರು ಶ್ರೀರಾಮನಿನೆಂದು ಬ್ರಾಹ್ಮಣರು ಪರಸಿದರು. ಬ್ರಾಹ್ಮಣರು ಪರಸಿದರು ಬಹಳ ಬಗೆಯುದ ಬಹಳ ಬಗೆಯಿಂದ. ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆನೆದು ಆ